ಹೆಲೋ ನಮಸ್ಕಾರ ಎಲ್ರಿಗೂ. ಸುಲಭ ಅಡುಗೆ ರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊಹರಂ ಸ್ಪೆಷಲ್ ಚೋಂಗೆ ರೆಸಿಪಿ ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಮೊಹರಂಗೆ ನಮ್ಮನೇಲಿ ಯಾವ ರೀತಿ ಬೆಲ್ಲದ ಚೋಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಹುರಿಗಡಲೆ ಹಾಗೆ ಬೆಲ್ಲ ಮಿಶ್ರಿತ ಒಂದು ಪೌಡ್ರ್ ರೆಡಿ ಮಾಡಿ ಇಟ್ಕೊತಿದ್ದೀವಿ. ಅಂದರೆ 2 ಬಟ್ಲಷ್ಟು ಹುರಿಗಡಲೆ ತೊಗೊಂಡ್ರೆ 1 ಬಟ್ಲಷ್ಟು ಬೆಲ್ಲವನ್ನು ಯೂಸ್ ಮಾಡಿ ಎರಡನ್ನೂ ಸೇರಿಸಿ ಮಿಕ್ಸಿ ಮಾಡಿಕೊಂಡು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಸಿಹಿ ಜಾಸ್ತಿ ತಿನ್ನೋರು ಬೆಲ್ಲನ ಜಾಸ್ತಿ ಕೂಡ ಹಾಕ್ಕೊಂಡು ನೀವು ಪೌಡ್ರನ್ನ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಕೊಬ್ಬರಿ ತುರಿ ತೊಗೊಂಡಿದ್ದೀವಿ. ಕೊಬ್ಬರಿ ತುರಿ ಜೊತೆಗೆ ನಾವು ಗಸಗಸೆನ ಸಹ ನಾವು ಹಾಕ್ಕೊಂಡಿದ್ದೀವಿ. ಗಸಗಸೆನ ಸ್ವಲ್ಪ ಆಯಿಲಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪೌಡ್ರನ್ನ ಸೈಡಲ್ಲಿ ಎತ್ತಿ ಇಟ್ಕೊಂಡ್ಬಿಡೋಣ. ಇದಕ್ಕಿಂತ ಮುಂಚೆ ಒಂದು ಅರ್ಧ kg ಗೋಧಿ ಹಿಟ್ಟನ್ನು ನಾನು ನಾದ್ಕೊಂಡು ಇಟ್ಕೊಂಡಿದ್ದೆ. ಸೈಡಲ್ಲಿ ಒಂದು 15-20 ನಿಮಿಷ ಬಿಟ್ಟರೂ ಸಹ ಚೆನ್ನಾಗಿರುತ್ತೆ. ಈ ರೀತಿ ಈ ಸೈಜಲ್ಲಿ ಮೆಳ್ಳೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲ ಮತ್ತು ಹುರಿಗಡಲೆ ಹಿಟ್ಟು, ಅದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಬೇರೆ ಬಟ್ಲಲ್ಲಿ ತೊಗೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಗಟ್ಟಿಗೆ ಈ ರೀತಿ ನಾದ್ಕೊಂಡು ಉಂಡೆಗಳನ್ನು ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಈ ರೀತಿ ಉಂಡೆಗಳನ್ನು ಮಾಡೋದ್ರಿಂದ ನಮಗೆ ಚೋಂಗೆಯನ್ನು ತುಂಬುವಾಗ ಅಂಟೋದಿಲ್ಲ ಕೈಗೆ. ಹಾಗೆಯೇ ಚೋಂಗೆಗೆ ಹೂರಣ ತುಂಬಲಿಕ್ಕೂ ಸಹ ಈಸಿ ಆಗುತ್ತೆ. ಹೀಗೆ ಪ್ರತಿಯೊಂದೂ ಒಳ್ಳೆ ಹೂರಣ ತುಂಬಿಕೊಂಡು ಚೆನ್ನಾಗಿ ಕವರ್ ಮಾಡಿಕೊಂಡು ಎಲ್ಲನೂ ಒಂದು ಸೈಡಲ್ಲಿ ಇಡ್ತಿಟ್ಕೊಳ್ಳೋಣ. ನೋಡ್ಬೋದು, ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಫಿಲ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ. ಕುದಿರೋಂಥ ಎಲ್ಲ ಚೋಂಗೆಗಳನ್ನು ನಾನು ಇದೇ ರೀತಿ ಫಿಲ್ ಮಾಡಿ ಇಟ್ಕೋತೀನಿ. ಹೂರಣ ಫಿಲ್ ಮಾಡಿದ ನಂತರ ನಾವು ಜಾಸ್ತಿ ಹೊತ್ತು ಇಡೋದು ಬೇಡ. ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ ಬೇಗನೆ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೋಂಗೆ ಮಣಿ ಅಂತ ಇರುತ್ತೆ. ಚೋಂಗೆ ಮಣಿ ತಗೊಂಡು ಅದ್ರ ಮೇಲೆ ಚೆನ್ನಾಗಿ ಒಂದ್ಸಾರಿ ಎಣ್ಣೆ ಸವರಿ ಲಟ್ಟಿಸ್ಕೊಳ್ಳೋಣ. ಈ ರೀತಿ ಒಂದು ಬದಿಲಿ ಪ್ರೆಸ್ ಮಾಡಿಕೊಂಡು ನಾವು ಮಣಿನ ತಿರುಗಿಸ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ಚೋಂಗೆ ಲಟ್ಟಿಸುವಾಗ ಯಾವಾಗಲೂ ನಾವು ಒಂದೇ ಕಡೆ ಡಿಸೈನ್ ಬರೋ ರೀತಿಯಲ್ಲಿ ಲಟ್ಟಿಸ್ಕೋತೀವಿ. ತೆಗೆದು ಇಟ್ಟು ಹಾಕೋಕೆ ಹೋದರೆ ಅದು ಹರಿದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದೇ ಸಾರಿ ನಾವು ಒಂದೇ ಭಾಗಕ್ಕೆ ಪ್ರೆಸ್ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು. ನಾನಿಲ್ಲಿ ಒಂದು 4 ಚೋಂಗೆನ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಫ್ಲ್ಯಾಟ್ ಆಗಿರುವಂತಹ ಒಂದು ತವಾ ತೊಗೊಂಡು ಬಿಸಿಗಿಟ್ಟಿದ್ದೀನಿ. ತವಾ ಬಿಸಿ ಆದ ನಂತರ ಪೂರ್ತಿಯಾಗಿ ಎಣ್ಣೆ ಸವರಿ ಚೋಂಗೆನ ಹಾಕಿ 2 ಬದಿನ ಒಂದು 2 ನಿಮಿಷದವರೆಗೂ ಫ್ರೈ ಮಾಡಿದ್ರೆ ಸಾಕು. ಸ್ವಲ್ಪ ಎಣ್ಣೆ ಹಾಕ್ತಾ ನಾವು ಈ ರೀತಿ ಚೋಂಗೆನ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದೊಂದು ಸಾರಿಗೆ 2-3 ಚೋಂಗೆಗಳನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು, ಚೋಂಗೆಗಳು ಮಾತ್ರ ಚೆನ್ನಾಗಿ ಬಂದಿವೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಫ್ರೀ ಟೈಮಲ್ಲಿ ನಿಮ್ಮ ಮನೆಗಳಲ್ಲಿ ಬೆಲ್ಲದ ಚೋಂಗೆ ರೆಸಿಪಿನ ಟ್ರೈ ಮಾಡಿ. ಇದೇ ರೀತಿ ನನ್ನ ಚಾನಲ್ ಪೇಜಲ್ಲಿ ಸಕ್ಕರೆ ಚೋಂಗೆ ರೆಸಿಪಿ ಕೂಡ ಅವೈಲೇಬಲ್ ಇದೆ. ರೆಸಿಪಿ ಇಷ್ಟ ಆಗಿತ್ತು ಅಂದ್ಕೋತೀನಿ. ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.